ಅಕ್ರಮ ಅನ್ನಭಾಗ್ಯ ಅಕ್ಕಿ ವಶಪಡಿಸಿಕೊಂಡ ಹುಕ್ಕೇರಿ ಪೊಲೀಸರು. ಹುಕ್ಕೇರಿ ತಾಲೂಕಿನ ಬೆನಿವಾಡ ಗ್ರಾಮದಲ್ಲಿ ಪಿಕೆಪಿಎಸ್ ಸೊಸೈಟಿ ಹತ್ತಿರದಿಂದ ಅಕ್ರಮವಾಗಿ ಅಕ್ಕಿ ಸಾಗಾಟ ಮಾಡುತ್ತಿದ್ದಾರೆ ಅಂತ ಸಾರ್ವಜನಿಕರಿಂದ ಒಬ್ಬ ವ್ಯಕ್ತಿ ದೂರವಾಣಿಯ ಮೂಲಕ ಕರೆ ಮಾಡಿದ ತಕ್ಷಣ 112 ಪೊಲೀಸರು ತಕ್ಷಣ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದಾಗ ಗೂಡ್ಸ್ ವಾಹನ ನಂಬರ್ KA 25B 1506 ವಾಹನದಲ್ಲಿ ಅಕ್ರಮವಾಗಿ ಅಕ್ಕಿ ಚೀಲ ಸುಮಾರು 46 ವಿವಿಧ ಬಣ್ಣದ ಬಾಯಿ ಕಟ್ಟಿದ ಚೀಲಗಳು ತುಂಬಿದ್ದು ಕಂಡು ಪೊಲೀಸರು ತಕ್ಷಣ ಬೆನಿವಾಡದಿಂದ ಹುಕ್ಕೇರಿ ಪೊಲೀಸ್ ಠಾಣೆಗೆ ಕರೆತಂದು ವಾಹನ ಚಾಲಕ ಆರೋಪಿತನಾದ ನಿಂಗರಾಜ ಮಲ್ಲಪ್ಪ ಮುಗುಳಿ ವಯಸ್ಸು 24 ಸಾಕಿನ್ ಬೆನಿವಾಡ್, ಹುಕ್ಕೇರಿ ಆಹಾರದ ನಿರೀಕ್ಷಕರಾದ ಪ್ರವೀಣ್ ಕುಮಾರ್ ಸಾಗರ್ ಟೆಂಪೋದಲ್ಲಿನ 46 ಚೀಲಗಳನ್ನು ಪಂಚರ ಸಮ್ಮುಖದಲ್ಲಿ ಕೆಳಗಡೆ ಇಳಿಸಿ ತೂಕ ಮಾಡಿದಾಗ 1780 ಕೆಜಿ ಇರುತ್ತದೆ. ಸುಮಾರು 35,600 ರೂಪಾಯಿ ಅಂದಾಜಿಸಿ ಅಕ್ಕಿಯನ್ನು ವಶಪಡಿಸಿಕೊಳ್ಳಲಾಗಿದೆ. ಎಲ್ಲ ಚೀಲಗಳಿಂದ ಸ್ವಲ್ಪ ಅಕ್ಕಿಯನ್ನು ಶಾಂಪಲ್ ತೆಗೆದುಕೊಳ್ಳಲಾದ 20 ಕೆಜಿ ತೆಗೆಸಿ ಅವುಗಳನ್ನು ಆಹಾರ ನಿರೀಕ್ಷಕರು ತನ್ನ ತಾಬಿಗೆ ತೆಗೆದುಕೊಂಡು ಇರುತ್ತದೆ. ಆರೋಪಿತನಾದ ಟೆಂಪೋ ಚಾಲಕ ನಿಂಗರಾಜ್ ಮಲ್ಲಪ್ಪ ಮುಗುಳಿ ವಾಹನ ಚಾಲಕನನ್ನ ಅಕ್ಕಿ ಎಲ್ಲಿಂದ ತರುವಿರಿ ಅಂತ ಹೇಳಿದಾಗ ಅವರು ಹತ್ತಿರದ ಊರುಗಳಲ್ಲಿ ಸಂತೆಗಳಲ್ಲಿ ಜನರಿಂದ ತೆಗೆದುಕೊಂಡು ಸಂಗ್ರಹಿಸಿ ಟೆಂಪೋ ಮುಖಾಂತರ ನೆರ ರಾಜ್ಯದ ಕೊಲ್ಲಾಪುರಕ್ಕೆ ಮಾರಾಟ ಮಾಡಲು ಹೋಗುತ್ತಿದ್ದೇನೆಂದು ಖುದ್ದಾಗಿ ಹೇಳಿದನು. ಆರೋಪಿ ತನ್ನ ತಪ್ಪು ಒಪ್ಪಿಕೊಂಡಿರುತ್ತಾನೆ. ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸತ್ಯದ ಧ್ವನಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವರದಿ ಸುನೀಲ್ ಆಳ್ಗೆ, CL9 ಕನ್ನಡ ನ್ಯೂಸ್, ಹುಕ್ಕೇರಿ.